ಪ್ರಶ್ನೆ ಕೇಳಿದ್ರು ಸಂಬಂಧಪಟ್ಟಂತ ಅಧಿಕಾರಿಗಳು ಇವತ್ತಿನ ದಿನ ಕೆಲ್ಸಗಳನ್ನು ಮಾಡಾಕತ್ತಾರೇನ್ರಿ? ಮಾಡ್ತಾ ಇಲ್ಲ. ಅದೇ ಉದ್ದೇಶ ರೀ. ಸಾರಿಗೆ ಇಲಾಖೆಯವರು ಮಾಡ್ತಾ ಇಲ್ಲ, ಇವರು ಏನು ಹೆಡ್ ಆಫ್ಸ್ ಜಯದೇವ್ ಹಾಸ್ಪಿಟಲ್ದವ್ರು ಮಾಡ್ತಾ ಇಲ್ಲ. ಮಾಡಿದ್ರಿ ಇದನ್ನ ಯಾಕೆ ಪ್ರಶ್ನೆ ಬರುತ್ತೆ ರೀ? ನೀವು ಯಾಕೆ ನಿಮಗೆ ರೋಡ್ ಅಡ್ಡಾಡ್ತೀರಿ ಇದು ಹಿಡ್ಕೊಂಡು? ಹೌದಿಲ್ರಿ? ನೋಡ್ರಿ, ಸಾಕಷ್ಟು ಜನ ಈಗ ನಾರ್ಮಲ್ ಅದಿರಿ, ನೀವು ಆರಾಮದಿರಿ, ಹೆಂಗೋ ದಾಡ್ತೀರಿ, ನಾ ಆರಾಮದಿನಿ, ಹೆಂಗೋ ದಾಡ್ತೀನಿ. ಬರುದ ಇಲ್ಲಿ ಹಾರ್ಟ್ ಪೇಷಂಟ್ಗಳು ನಡ್ಯಾಕ ಕಷ್ಟ ಆಗತ್ರಿ. ಅವ್ರು ಹೆಂಗ್ ದಾಟ್ಬೇಕು? ಮೊದ್ಲ ಜೀವ ಉಳಿಸ್ಕೊಳಕ್ ಬಂದಿರ್ತಾರ. ಇವ್ರಿಗೆ ಜೀವ ತೆಗಿಯಾಕದಾರಿ, ಉಳಿಸೋಳಕ್ಕಿಲ್ಲ. ಇವರು ಈ ತರ ಬಿದ್ದು ಎಲ್ಲರೂ ಬಿದ್ದು ಏನಾಯ್ತು ಅಂದ್ರೆ ಬೇಗ ನಮ್ಮ ದವಾಖಾನೆಗೆ ಅಡ್ಮಿಟ್ ಆಗ್ತಾರ, ಇನ್ನಿಷ್ಟು ದುಡ್ಡು ಬರ್ತಂತ ಅದನ್ನ ಮಾಡ್ತಾ ಇರೋದು. ಉದ್ದೇಶಪೂರ್ವಕವಾಗಿ ಮಾಡ್ತಾ ಇರೋದು ಇದು. ಉದ್ದೇಶಪೂರ್ವಕವಾಗಿ ಮಾಡ್ತಾ ಇರೋದು. ಇನ್ನೊಂದು ಗಮನಿಸಬೇಕಾಗಿರೋದು ಏನಂದ್ರಿ, ಅಲ್ಲಿ ಮುಂಚೆ ಗ್ರಿಲ್ ಇರ್ಲಿಲ್ಲ, ನಾರ್ಮಲ್ ಆಗಿ ಹೋಗ್ಬೋದು ಅಂತ ನಮ್ಗೆ ಕಾಣ್ಬೋದು. ಅಲ್ಲಿ ಈಗ ಗ್ರಿಲ್ ಹಾಕಿದಾರೆ, ಅದೊಂದು ಸ್ಟೆಪ್ ಮಾಡಿದಾರ. ಅಂದ್ರೆ ಬೇಗ ದಾಟಿ ಹೋಗ್ತಾರಲ್ಲ, ಪಾರ್ ಆಗ್ತಾರೆ ಅವರು. ಪಾರಾಗೋದು ಬೇಡ, ಬಿದ್ದು ಇಲ್ಲೇ ಸಾಯಿಲೆ ಅಂತ ಅರ್ಥ. ಇಷ್ಟೇ ಬೇಕಂತ ಮಾಡಿರೋದು ನಮ್ಮ ಅನಿಸಿಕೆ ಪ್ರಕಾರ, ನಮ್ಮ ತಿಳಿದ ಮಟ್ಟಿಗೆ. ಇದು ಒಂದೇ ಅಂತ ಅಲ್ರಿ, ನಾನು ಕೇಳೋದು ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ಒಂದಷ್ಟು ರಸ್ತೆಗಳಾಗಿರ್ಬೋದು, ಇಂಥ ಸಿಚುವೇಶನ್ಸ್ಗಳನ್ನ ನೋಡಿದಾಗ ಜನಸಾಮಾನ್ಯರಿಗೋಸ್ಕರ ಅಂತ ಕೆಲಸಗಳಾಗ್ತಾ ಇದಾವ, ಕ್ಲಿಯರ್ ಆಗ್ತಾ ಇದಾವ? ಇಲ್ಲ 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 ಇಲ್ಲ, ಯಾವುದು ಜನಸಾಮಾನ್ಯರಿಗೋಸ್ಕರ ಯಾರು ಮಾಡ್ತಾ ಇಲ್ಲ. ಓಟಿಗೋಸ್ಕರ ಮಾಡ್ತಾ ಇದ್ದಾರೆ ಅಷ್ಟೇ. ಓಟಿಗೋಸ್ಕರ, ಓಟು ಏನು ಹಾಕೋ ತನಕ, ಆರಿಸಿ ಬರೋ ತನಕ ಜನಸೇವೆ, ಜನಾರ್ದನ ಸೇವೆ, ರೈತ ನಮ್ಮ ಬೆನ್ನೆಲುಬು ಎಲ್ಲ ಸ್ಪೆಂಡ್ ಮಾಡ್ತಾ ಇರ್ತಾರೆ. ಅದು ಮುಗೀತು, ಎಲೆಕ್ಷನ್ ಮುಗೀತು ಅಂದ್ರೆ ಮುಗೀತು. ಅವ್ರು ಆ ಕಡೆ, ನಾವು ಈ ಕಡೆ. ಅವರೊಂದು ದಕ್ಷಿಣಕ್ಕಿದ್ದರೆ ನಾವು ಉತ್ತರಕ್ಕೆ, ಅವರು ಪೂರ್ವಕ್ಕಿದ್ದರೆ ನಾವು ಪಶ್ಚಿಮಕ್ಕೆ. ಇಷ್ಟೇ, ಇದು ಕಥೆನೇ ಇಷ್ಟೇ. 2014ರಿಂದ ನೋಡ್ತಾ ಇದ್ವಿ, ಇದೇ ಕಥೆನೇ ಇದೆ. ಹಾಂ ಸರ್, ಈಗ ಐ ಥಿಂಕ್ ನೀವು ರೈತರಂತ ಅನ್ಕೋತೀವಿ. ನಾವು ರೈತರೇ. ರೈತರಿಗೋಸ್ಕರ 90% ರೈತರು, 10% ಇನ್ನಿತರ ಬರ್ತಾರೆ ನನ್ನ ಅನಿಸಿಕೆ ಪ್ರಕಾರ. ನಿಮಗೆ ಹೆಂಗದೋ ಗೊತ್ತಿಲ್ಲ. ಸರ್, ಈಗ ರೈತರು ಇರೋದ್ರಿಂದ ಬೆಂಗಳೂರಾಗ ರೈತರು ಸಿಗೋದು ಅಪರೂಪ ರೀ. ನೀವು ಸಿಕ್ಕಿದಿರಂತ ನಿಮಗೆ ಪ್ರಶ್ನೆ ಕೇಳ್ತೀನಿ ರೀ. ನಿಮಗೆ ರೈತರಿಗೆ ಸಿಗಬೇಕಾಗಿರುವಂತಹ ಅನುಕೂಲಗಳಾಗಿರ್ಬೋದು, ಯೋಜನೆಗಳಾಗಿರ್ಬೋದು, ಸರ್ಕಾರದಿಂದ ಏನೆಲ್ಲ ಸಿಗಬೇಕಾಗಿತ್ತು ಅನುದಾನಗಳಾಗಿರ್ಬೋದು, ಆ ಎಲ್ಲವೂ ಸಿಗ್ತಾ ಇದ್ದಾವ? ಮೇಡಮ್, ಒಂದು 25% ಸಿಕ್ಕಿದ್ದಾವೆ, ಇಲ್ಲಂತಿಲ್ಲ. ಇನ್ನುಳಿದ 75% ಯಾವುದೂ ಸಿಗ್ತಾ ಇಲ್ಲ. ಯಾವುದು ಸಿಗ್ತಾ ಇಲ್ಲ. ಯಾವುದು ಸಿಕ್ಕಿದೆ ಹೇಳ್ರಿ? ನಿಮ್ಮ ಮನಸ್ಸಿಗೆ, ನೀವು ಮೀಡಿಯಾದವ್ರು ಬಂದಿರಲ್ಲ, ನಿಮ್ಮ ಮನಸ್ಸಿಗೆ ಪ್ರಕಾರ ಸಿಕ್ಕಿದೆ ಅಂತ ಒಂದು ಅನಿಸಿಕೆ ಪ್ರಕಾರ ಅನ್ನುವಂಥದ್ದಲ್ಲ ಸರ್, ಇಸ್ಕೊಳ್ಳುವಂತ ಅರ್ಹತೆ ನಿಮಗದ. ಹಂಗಾಗಿ ನಾನು ನಿಮಗೆ ಕೇಳಾಕತ್ತೀನಿ, ನಿಮಗೇನಾದ್ರೂ ಸಿಕ್ಕದ ಅಂತ ಹೇಳಿ. ಯಾವುದೇ ರೀತಿಯಿಂದ ಬೆನಿಫಿಟ್ ಸಿಕ್ಕಿಲ್ಲ. ಯಾವುದೇ ರೀತಿಯಿಂದ ಬೆನಿಫಿಟ್ ಒಂದು ಇನ್ಶೂರೆನ್ಸ್ ಆಗಿರ್ಬೋದು, ಅಲ್ಲಿಂದ KYC ಮಾಡ್ಸ್ಯಾರ ಅಂತ ಹೇಳ್ತಾರೆ. KYC ಮಾಡೋಕೆ ಹೋದಾಗ ಯಾವುದೋ ಒಂದು ಹೆಸರು ತಪ್ಪಿದೆ ಅಥವಾ ಒಂದು ಇಂಗ್ಲೀಷ್ನಲ್ಲಿ ಮಿಸ್ಟೇಕ್ ಆಗಿದೆ, ಇದನ್ನು ಹೇಳ್ತಾ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಮುಂದೆ ಹಾಕ್ಬಿಡ್ತಾರೆ ಅಷ್ಟೇ. ಅದನ್ನು ಬಿಟ್ಟರೆ ಬೇರೆ ಏನಿಲ್ಲ. ಈಗ ಇತ್ತೀಚೆಗಷ್ಟೇ ಬೆಲೆ ಏರಿಕೆ ಮಾಡಿದ್ರು ಸರ್. ಅದ್ರಾಗ ನಾವು ಗಮನಿಸಬೇಕಾಗಿದ್ದೇನು ಅಂತಂದ್ರೆ, ರೈತರಿಗೋಸ್ಕರ ನಾವು ಹಾಲಿನ ದರವನ್ನ ಜಾಸ್ತಿ ಮಾಡಿದೀವಿ ಅನ್ನುವಂಥದ್ದನ್ನ. ಸೊ ರೈತರಿಗೆ ಈ ಹಾಲಿನ ದರ ಸಿಗಾತದನ್ರಿ? ಎಲ್ಲಿ ಸಿಗ್ತಾ ಇದ್ದಾರೆ? ಎಲ್ಲಿ ಸಿಗ್ತಾ ಇದೆ ಹೇಳ್ತಾರೆ ಇವರು. 3% GST, 4% GST, 6% GST ಹೇಳ್ತಾ ಇದ್ದಾರೆ. ಬಾಯಿ ಮಾತಿನಲ್ಲಿ ನಡೆದಿದೆ. ಕಾರ್ಯರೂಪದಲ್ಲಿ ನಡೆದಿದೆ. ತೋರಿಸ್ರಿ ಕಾರ್ಯರೂಪದಲ್ಲಿ ಯಾರಿಗೆ ಬಂದಿದೆ? ಇವ್ರು ಹೇಳ್ತಾರೆ ಹೈನುಗಾರಿಕೆ, LMNದಲ್ಲಿ ಕುರಿ ಸಾಕಾಣಿಕೆ 1 ಕೋಟಿ ರೂಪಾಯಿ ಲೋನ್ ಕೊಡ್ತೀವಿ ಅಂತ ಹೇಳ್ತಾರೆ. ಅಲ್ಲಿ ಬ್ಯಾಂಕ್ನಂದ್ರೆ ಸಿಬಿಲ್ ಸ್ಕೋರ್ ಇಲ್ಲ. ಅಲ್ಲ, ಹಳ್ಳಿ ಒಳಗೆ ಸಿಬಿಲ್ ಸ್ಕೋರ್ ಯಾರಿಗೆ ಅದಾವ್ರಿ? ಈಗ ಒಂದು ಬ್ಯಾಂಕ್ನಲ್ಲಿ ನಿಂತಿರ್ತೀವಿ, ನಾವು ಒಂದೇ ಊರವ್ರು ಇರ್ತೀವಿ. ಬಾಜು ಇದ್ದವ್ರು ಏನು ಮಾಡ್ತಾರೆ, ಸ್ವಲ್ಪ ನಮಗೆ ಜಾಮೀನು ಆಗ್ರಿ, ಆಟೋಮೆಟಿಕ್ ಜಾಮೀನು ಆಗೇಬೇಕಾಗುತ್ತೆ. ಇದ್ದವ್ರು ಇರ್ತೀವಿ, ಮುಲಾಜಿ ಮುರಿಯೋದಕ್ಕೆ ಮಾಡೇಬೇಕಾಗತ್ತೆ. ಅಲ್ಲಿ ಅವ್ನು ಕಟ್ಟಂಗಿಲ್ಲ, ಆಮೇಲೆ ನಮ್ಮದು ಸಿಬಿಲ್ ಸ್ಕೋರ್ ಹೋಗುತ್ತೆ. ಅನಿವಾರ್ಯ ನಾವು ಸಿಕ್ಕಾಕೊಂಡು ಓದಾಡಬೇಕು. 195% ಸಿಬಿಲ್ ಸ್ಕೋರ್ಲಿಂದ ಬಳಲ್ತಾ ಇದ್ದಾರೆ ರೈತರು. ಯಾರಿಗೆ ಲೋನ್ ಸಿಗ್ತಾ ಇಲ್ಲ. ಇಲ್ಲಿ ಹೇಳ್ತಾರೋ, ನಾವು ಇಷ್ಟು ಸ್ಕೀಮ್ ಬಿಟ್ಟಿವಿ, 1 ಕೋಟಿ ರೂಪಾಯಿ ಬಿಟ್ಟಿವಿ, ನೀವು ಕೃಷಿಗೆ ಸಂಬಂಧಪಟ್ಟ ಸಾಕಷ್ಟು ಸೌಲಭ್ಯಗಳನ್ನು ಮಾಡಿದ್ದೀವಿ ಅಂತ ಗೌರ್ಮೆಂಟ್ ಹೇಳ್ತಾ ಇದೆ. ಏನು ಸೌಲಭ್ಯ ಸಿಗ್ತಾ ಇಲ್ಲ. ಸಿಕ್ಕಿರೋದೇನೋ ಸ್ವಲ್ಪ ಒಂದು 3% ಮಂದಿ ಸಿಕ್ಕದಂತ ನನ್ನ ಅನಿಸಿಕೆ. 100%ನಲ್ಲಿ 3% ಸಿಕ್ಕಿದೆ ಅಂತ ಅನಿಸಿಕೆ. ಸರಿ, ಎಲ್ಲ ಬೆಳವಣಿಗೆಗಳನ್ನು ನೋಡೋದಾಗ್ರಿ, ನಿಮಗೇನು ಅನ್ಸುತ್ತೆ ರೈತರಿಗೆ ಬೇಕಾಗಿರುವಂಥ ಅಥೆಂಟಿಕ್ ಯೋಜನೆ, ಒಂದು ಪರ್ಫೆಕ್ಟ್ ಯೋಜನೆ ಯಾವ್ದಾದ್ರು ಇದ್ರ ಇಂಥದ್ದೇ ನೀಡಬೇಕು ಅಂತಂದ್ರೆ ಯಾವ್ದನ್ನ ಕೇಳ್ಕೊತೀರಿ ತಾವು? ಮೇಡಮ್ ಅವರ, ಯೋಜನೆ ಎಲ್ಲ ಕೇಳಕ್ಕೆ ರೈತರು ಆತುರತಿದ್ದಾರೆ, ಅದ್ರ ಪ್ರಶ್ನೆ ಇಲ್ಲ. ಇವರು ಮಾಡೋದೇ ಇಲ್ಲ ಅಂದ್ಮೇಲೆ ಕೇಳ್ಯಾರ ಏನು ಮಾಡೋದು? ಗುಡಿ ಒಳಗೆ ದೇವ್ರಿದ್ರೆ ಹೋಗಿ ನಮಸ್ಕಾರ ಮಾಡೋದು, ಗುಡಿ ಒಳಗೆ ದೇವರೆಲ್ಲ ನಮಸ್ಕಾರ ಮಾಡಕ್ಕೆ ಹೋಗಿ ಏನು ಮಾಡೋದು? ಇವ್ರು ಗುಡಿಯಾಗಿಲ್ಲಾರ್ದು, ಇದು ದೇವ್ರಿಲ್ಲಾರ್ದು ಗುಡಿ ಇದ್ದ ಆದಂಗೆ ಐತಿ ಇದು ಪರಿಸ್ಥಿತಿ. ಸುಮ್ಮನೆ ಹೆಸರಿಗೆ ಏನೋ CM ಅದು ಇದು ಇಷ್ಟೇ. ಅದನ್ನು ಬಿಟ್ಟರೆ ಏನಿಲ್ಲ. ಇವ್ರು ನೋಟ ಇಷ್ಟೇ. ಅವ್ರ ಓಟ ಇನ್ನಿತರ ನಮ್ಮಂಥವ್ರು ಏನಿಲ್ಲ. ನಾವಂತೂ ಯಾರ್ದೋ 1 ರೂಪಾಯಿ ತಿನ್ನಂಗಿಲ್ಲ, ಬಿಡಂಗಿಲ್ಲ, ಅದು ಪ್ರಶ್ನೆನೇ ಇಲ್ಲ. ಕೆಲವೊಬ್ರು ಅದಾರ, ಆ ಓಟ ನೋಟ ಇದನ್ನು ಬಿಟ್ಟರೆ ಬೇರೆ ಏನಿಲ್ಲ. ಅದನ್ನು ಮುಗಿತಾ ಇವರು ಈ ಕಡೆ, ಅವರು ಆ ಕಡೆ. ಹೇಳಿದ್ದಿಲ್ಲ, ಇವರು ದಕ್ಷಿಣಕ್ಕೆ, ಅವರು ಉತ್ತರಕ್ಕೆ.